ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀನದಿ ವ್ಲಾಗ್ಸ್. ಇವತ್ತು ನಿಮ್ಗೆ ಏನು ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೀವೆಲ್ಲ ಆಲ್ಮೋಸ್ಟ್ ತಮ್ಮೆಲ್ಲ ನೋಡಿರ್ತೀರಾ. ಎಸ್, ಹೌದು. ಇವತ್ತು ನಮ್ಮ ಮನೆ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ 1 BHKಯಿಂದ 2 BHKಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ಆ ದಿನ ಇವತ್ತು ಬಂದೇ ಬಿಡ್ತು ಫೈನಲ್ ಆಗಿ. ನನಗೆ ಪರ್ಸ್ನಲಾಗಿ ಏನು ಖುಷಿ ಅಂತ ಹೇಳಿದ್ರೆ, ಇವತ್ತು ಬಂದು ರಾಯರ ಆರಾಧನೆ ದಿನ, 3ನೇ ದಿನ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ರಾಯರ ಆರಾಧನೆ ಸ್ಟಾರ್ಟ್ ಆಗಿದೆ ಏನು ಎತ್ತ ಅಂತ ಹೇಳಿ. ಜಸ್ಟ್ ನಾನು ಈ ವೀಕಲ್ಲಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಓನರು ಮನೆ ಗೃಹ ಪ್ರವೇಶ ಮಾಡಿ ನೆಕ್ಸ್ಟ್ ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಸೊ ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ವೀಕಿಗೆ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಥರ ನಾವು ಶಿಫ್ಟ್ ಮಾಡಿದ್ವಿ. ಅಂದರೆ ಮಾಡಬೇಕು, ಹಾಲು ಒಕ್ಕಿಸ್ಬೇಕು ಅಂದ್ಕೊಂಡ್ವಿ. ಬಟ್ ಸೀರಿಯಸ್ಲಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ದಿನ ಬಂದ್ಬಿಟ್ಟು ರಾಯರ ಆರಾಧನೆಯ ದಿನ ಅಂತ ಹೇಳಿ. ನನಗೆ ಮಂಗಳವಾರ ಗೊತ್ತಾಯಿತು ಆರಾಧನೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಆಮೇಲೆ ಗುರುವಾರಕ್ಕೆ ನೋಡಿದ್ರೆ 3ನೇ ದಿನ ಆರಾಧನೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಅಯ್ಯೋ ಹೌದಾ, ನಿಜವಾಗ್ಲೂ ರಾಯರು ನನ್ನ ಜೊತೆಲೇ ಇದ್ದಾರೆ, ಅವ್ರು ನನಗೆ ಬ್ಲೆಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತು. ಯಾಕಂದರೆ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಬೇಕು. ಏನಂತ ಹೇಳಿದ್ರೆ, ನಾನು ಮನೇನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ನಾವೀಗ ಬಂದು ಲೀಸಿಗಿರೋದು. ಈ ಲೀಸ್ ಮನೇನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆದಮೇಲೆ ನಮಗೆ ಈ ಮನೆ ಸಿಕ್ಕಿರೋದು. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಈಗ ಲೀಸ್ಗೆ ಮನೆ ಸಿಗ್ತಾ ಇರೋದು. ಅದಕ್ಕೋಸ್ಕರ ನನಗೆ ಯಾವ ಥರ ಆಗೋಯಿತು ಅಂದರೆ, 3 ತಿಂಗಳಾದರೂ ನನಗೆ ಒಂದು ಮನೆಯೂ ಸಿಕ್ಕಿಲ್ಲ ಲೀಸ್ಗೆ. 2 ಮನೆ ನೋಡಿದ್ವಿ ಅಷ್ಟೇ. ಅವೆರಡೂ ನಮಗೆ ಸೂಟ್ ಆಗಿ ಅಂದರೆ ಅಡ್ಜಸ್ಟ್ ಆಗಿಲ್ಲ. ನನಗೆ ಯಾವ ಥರ ಬೇಕು ಅಂದ್ಕೊಂಡಿದ್ದು ಆ ಥರ ಸಿಕ್ಕೇ ಇಲ್ಲ. ಒಂಥರ ಬೇಜಾರಾಗ್ತಿತ್ತು. ಏನಪ್ಪ, ನಮ್ಗೆ ದುಡ್ಡಿದ್ದೂ ಲೀಸಿಗೆ ಹೋಗೋಕ್ಕಾಗ್ತಿಲ್ಲ, ಇಲ್ಲ ದುಡ್ಡು ಹೇಳ್ತಾರೆ ಅದಕ್ಕಿಂತ ಎಕ್ಸ್ಟ್ರಾ ಹೇಳ್ತಾಯಿದ್ರು. ಈ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ. ಲಾಸ್ಟಿಗೆ ನನಗೆ ಏನನ್ನಿಸ್ತು, ಇಲ್ಲ ನನ್ನ ಕೈಲಿ ಆಗಲ್ಲ, ಇನ್ನೂ ಹುಡ್ಕೋಕ್ಕೆ ಆಗೋದೇ ಇಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಲಾಸ್ಟಿಗೆ ಒಂದು ದಿನ ನಾನು ರಾಯರ ಮಠಕ್ಕೆ ಹೋಗಿ ರಾಯರ ಹತ್ರ ಕಣ್ಮುಚ್ಚಿ ಬೇಡ್ಕೊಂಡಿದ್ದೀನಿ. ನಾನು ಮಾಡೋ ಪ್ರಯತ್ನ ನಾನೆಲ್ಲನೂ ಮಾಡಿ ಆಯಿತು. ಬಟ್ ನನಗೆ ಎಲ್ಲೂ ದಾರಿ ಸಿಗ್ತಾ ಇಲ್ಲ. ಏನಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಿದೆ, ಒಂದು ಮನೆ ಹುಡ್ಕೋಕ್ಕೆ ಇಷ್ಟು ಕಷ್ಟ ಆಗ್ತಿದೆಯಾ, ಇಷ್ಟು ಕಷ್ಟನ ಒಂದು ಮನೆ ಹುಡ್ಕೋದು ಅಂತ ಹೇಳಿ ತುಂಬಾ ಬೇಜಾರಾಯಿತು. ನೀವು ನಂಬ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ದೇವಸ್ಥಾನದಲ್ಲಿ ಅತ್ತೇ ಬಿಟ್ಟಿದ್ದೀನಿ ನಾನು. ಅಷ್ಟು ಬೇಜಾರಾಗ್ಬಿಡ್ತು ನನಗೆ. 3 ತಿಂಗಳಾಗಿದೆ ಮನೆ ಹುಡುಕಿ, ಇನ್ನವರೆಗೂ ಮನೆ ಸಿಕ್ಕಿಲ್ಲ. ಇನ್ನೂ ಎಷ್ಟು ಕಷ್ಟಪಡ್ಬೇಕು ನಾವು, ಒಂದು ಮನೆ ಹುಡುಕೋದು ಅಷ್ಟು ಕಷ್ಟನಾ ಅಂತ ಹೇಳಿ ರಾಯರ ಮಠದಲ್ಲಿ ಹೋಗಿ ಹತ್ಕೊಂಡು ಸರಿ ಓಕೆ ನನ್ನ ಕೈಲಿ ಆಗಲ್ಲ ಬಿಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಡೈರೆಕ್ಟಾಗಿ ಆಫೀಸ್ಗೆ ಹೋದ್ಮೇಲೆ ಒಂದು ಪವಾಡನೇ ಆಗೋಯ್ತು ಅನಿಸುತ್ತೆ. ನಾನು 10 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ದೀನಿ. 12 ಗಂಟೆಗೆ ಆಲ್ರೆಡಿ ನನಗೆ ನಂದಿ ಫೋನ್ ಮಾಡ್ತಾರೆ, ಇಲ್ಲ ಈ ಥರ ಬ್ರೋಕರ್ ಫೋನ್ ಮಾಡಿದ್ದಾರೆ, ಒಂದು ಮನೆ ಇದೆಯಂತೆ ಅಂತ ಹೇಳಿ. ಸೀರಿಯಸ್ಲಿ ನಾನು ಶಾಕ್ ಆಗಿಬಿಟ್ಟೆ. ಹೌದಾ ಅಂತ ಹೇಳಿ ಸರಿ ಆಯಿತು ಹೋಗೋಣ ಅಂತ ಹೇಳಿದ್ವಿ. ಸೊ ಗುರುವಾರ ಸಂಜೆ ನಾನು ನಂದಿ ಹೋಗ್ತೀವಿ ಮನೆ ನಮ್ಗೆ ಯಾವ ಥರ ಬೇಕು, ನಾನು ನೆಕ್ಸ್ಟ್ ಮನೆ ಹೋಗಬೇಕಿರೋ 2 BHK ಮನೆ ಯಾವ ಥರ ಇರಬೇಕು ಏನು ಎತ್ತ ಅಂತ ಅಂದ್ಕೊಂಡಿದ್ನೋ, ಸೇಮ್ ಆ್ಯಸ್ ಇಟ್ ಈಸ್ ನನಗೆ ಆ ಮನೆ ಏನಪ್ಪ ನಾನು ಅಂದ್ಕೊಂಡು ಇಮ್ಯಾಜಿನೇಷನ್ ಏನಿತ್ತು ಅದೇ ಪ್ರಕಾರನೇ ನನಗೆ ಮನೆ ಸಿಕ್ಕಿತ್ತು. ನಾನು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಆ ದಿನ ಎಲ್ಲ ರಾಯರೇ ನನ್ನ ಜೊತೆ ಇದ್ದಾರೆ, ರಾಯರು ನನ್ನ ಜೊತೆ ನನಗೆ ಬ್ಲೆಸ್ಸಿಂಗ್ ಮಾಡ್ತಿರ್ತಾರೆ, ಮತ್ತು ನನ್ನ ಕಷ್ಟ ಸುಖದಲ್ಲಿ ರಾಯರೇ ಭಾಗಿಯಾಗಿರ್ತಾರೆ ಅಂತಲೇ ನನಗೆ ಅನ್ನಿಸ್ಬಿಡ್ತು. ಅಷ್ಟು ಖುಷಿ ಆಯಿತು ನನಗೆ. ಅದು ನೆಕ್ಸ್ಟ್ ಡೇನೇ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ, ಅದು ಶುಕ್ರವಾರ ಮತ್ತೆ ದೇವಸ್ಥಾನದಲ್ಲಿ ಹೋಗಿ ಮತ್ತೆ ಅವ್ರ ಹತ್ರ ಬೇಡ್ಕೊಂಡು, ನೀವು ನನ್ನ ಜೊತೆಲಿದ್ದೀರಾ, ನನ್ನ ಕಷ್ಟ ಸುಖಗಳು ನೀವು ನನ್ನ ಜೊತೆ ಭಾಗಿಯಾಗ್ತೀರ ಅಂತ ನನಗೆ ಗೊತ್ತಾಯಿತು ಅಂತ ಮತ್ತೆ ಖುಷಿಪಟ್ಟು ಮತ್ತೆ ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಬಂದೆ. ಆ್ಯಸ್ ಇಟ್ ಈಸ್ ಏನು ಅಂತ ಹೇಳಿದ್ರೆ, ಗುರುವಾರ ನೋಡ್ಕೊಂಡು ಬಂದ್ವಿ. ಭಾನುವಾರ ಬಂದು ಮಾತಾಡಿಕೊಂಡು ಅಡ್ವಾನ್ಸು ಕೊಟ್ಬಿಟ್ವಿ ಭಾನುವಾರನೇ. ಒಂಥರ ಒಂದು 3 ಡೇಸಲ್ಲಿ ಈ ಮಿರಾಕಲ್ಲೇ ಆಗಿಬಿಡ್ತು. ನಿಮಗೆಲ್ಲ ಅನ್ನಿಸ್ಬೋದು, ಏನು ಇವಳು ಸ್ವಂತ ಮನೆ ಬಗ್ಗೆ ಈ ಥರ ಬಿಲ್ಡಪ್ ಕೊಡ್ತಿದ್ದಾಳ ಅಥವಾ ಏನಾದರೂ ಅಂದ್ಕೊಳ್ಳಿ. ಬಟ್ ನನಗೆ ಜೊತೆ ಏನು ಅಂತ ಹೇಳಿದ್ರೆ, ನಂಗೆ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ನನ್ನ ಜೊತೆ ಯಾವಾಗಲೂ ರಾಯರಿರ್ತಾರೆ. ನನ್ನ ಕಷ್ಟ ಸುಖದಲ್ಲಿ ಅವ್ರು ಭಾಗಿಯಾಗ್ತಾರೆ ಅಂತ ನಂಗೆ ಅನ್ನಿಸ್ತು, ಸ್ಟ್ರಾಂಗ್ಲಿ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ, ರಾಯರ ಆರಾಧನೆ ದಿನ ನಾನು ಈ ಥರ ಮನೆ ಹಾಲು ಉಕ್ಕಿಸ್ತಾ ಇದ್ದೀನಲ್ಲ, ಮನೆಗೆ ಬರ್ತಾ ಇದ್ದೀನಲ್ಲ ಹೊಸ ಮನೆಗೆ ಅಂತ ಹೇಳಿ ತುಂಬಾ ಖುಷಿ ಆಯಿತು.
ಮತ್ತು ನಾವಿವತ್ತು ಆಲೋಕಿಸ್ತಾ ಇದ್ದೀವಲ್ವ, ನಾವು ಏನಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 5:30ಗೆಲ್ಲ ಆಲೋಕಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಒಂದು 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಗೆ ಬಂದ್ವಿ. ಕೃತು ಫಸ್ಟೇ ಹೇಳಿದ ನನಗೆ, ನಾನು ಹೊಸ ಮನೆಗೆ ಬರಬೇಕು, ನನ್ನ ಜೊತೆ ನನ್ನೂ ಕರ್ಕೊಂಡು ಹೋಗಬೇಕು, ನಾನು ಎದ್ದೇಳಿಸಿ ನಾನು ರೆಡಿ ಆಗ್ತೀನಿ ಅಂತ ಹೇಳಿದ್ದ. ಸರಿ ಆಯಿತು ಅಂತ ಹೇಳಿ ನಾವು ರೆಡಿಯಾಗಿ ಅವನು ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. 4 ಗಂಟೆ ಅವನು ಎದ್ದಾಗ ಪಾಪಚ್ಚೆ ಎದ್ಬಿಟ್ಟು ನಮ್ಮ ಜೊತೆ ಬಂದ. ಸರಿ ಅಮ್ಮ ಆಯಿತು ಅಂತ ಹೇಳಿ ಮತ್ತು ಈಗ ಪೂಜೆ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಮತ್ತು ಈಗ ಧೂಪ ಎಲ್ಲ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಮನೆ ತುಂಬ ಧೂಪ ಎಲ್ಲ ಹಾಕೋಕ್ಕೆ ತುಂಬಾ ಇಷ್ಟ. ಮನೆಗೆ, ಅಡುಗೆ ಮನೆಗೆ, ದೇವ್ರ ಮನೆಗೆ, ಹಾಲ್ಗೆ, ರೂಮ್ಗೆ ಈ ಥರ ಎಲ್ಲ ಹಾಕಬೇಕು ಅಂದರೆ ತುಂಬಾ ಇಷ್ಟ. ಒಂಥರ ಪಾಸಿಟಿವ್ ವೈಬ್ಸ್ ಜೊತೆಗೆ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಧೂಪ ಎಲ್ಲ ಹಾಕಿದ್ರೆ ಅಲ್ವಾ. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಿಕ್ತು ಅಂತ ಹೇಳಿ ಫುಲ್ಲು ಮನೆ ತುಂಬ ಎಲ್ಲನೂ ಹಿಂಗೆಲ್ಲ ಮಾಡ್ತಾಯಿದ್ದೆ. ಸರಿ ಆಯಿತು, ಪೂಜೆ ಎಲ್ಲ ಆಯ್ತಲ್ವ, ಸೊ ಹಾಲು ಉಗ್ಸೋಣ ಅಂತ ಹೇಳಿ ಮಾಮೂಲಿ ಸ್ಟವ್ ಇರಲಿಲ್ಲ, ಸೊ ಇದು ಎಲೆಕ್ಟ್ರಿಕ್ ಸ್ಟವ್ ಇತ್ತು. ಇದು ನಮ್ಮ ಫ್ರೆಂಡ್ ಅವ್ರ ಹತ್ರ ಇಸ್ಕೊಂಡು ಬಂದು ಇದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಸ್ಟವ್ಗೆ ಮತ್ತು ಪಾತ್ರೆಗೆ. ಮತ್ತು ನನಗೆ ಅನ್ನಪೂರ್ಣೇಶ್ವರಿನೇ ತುಂಬಾ ಇಷ್ಟ. ಅದಕ್ಕೋಸ್ಕರ ಅನ್ನಪೂರ್ಣೇಶ್ವರಿಯವ್ರ ಫೋಟೋ ಇಟ್ಟು, ದೇವ್ರ ಫೋಟೋ ಇಟ್ಟು ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಿ, ಮತ್ತು ಏನು ಒಲೆ ಇದೆಯಲ್ಲ ಅದಕ್ಕೂ ಪೂಜೆ ಮಾಡಿ ಆಮೇಲೆ ಹಾಲು ಕಾಯೋಕ್ಕಿಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಕೃತನ್ ನೋಡಿ ನಾನು ಬ್ಲೆಸ್ಸಿಂಗ್ಸ್ ಮಾಡಿಸ್ತೆ ಅಂತ ಹೇಳಿ, ಮಮ್ಮಿ ನಾನು ನಿನಗೂ ಮಾಡಿಸ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ನನಗೆ ನನ್ನ ಮಗನ ಆ್ಯಟಿಟ್ಯೂಡ್ ಎಲ್ಲ ನೋಡಿದ್ರೆ ಒಂದ್ಸರಿ ತುಂಬಾ ಇಷ್ಟ ಆಗುತ್ತೆ. ಬಟ್ ಸಮ್ಟೈಮ್ಸ್ ಕೋಪ ಬರೆಸ್ಬಿಡ್ತಾನೆ. ಅದಕ್ಕೂ ಪನಿಷ್ಮೆಂಟ್ ಮಾತ್ರ ಚೆನ್ನಾಗೇ ಕೊಟ್ಟಿರ್ತೀನಿ. ಬಟ್ ನನಗೆ ನಿಜವಾಗ್ಲೂ ಒಂಥರ ಕ್ಯೂಟ್ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ಕೃತನ ನೋಡಿದ್ರೆ. ಏನಕ್ಕಾದರೂ ಇನ್ವಾಲ್ವ್ ಆಗ್ತಿರ್ತಾರೆ. ಮೇಯ್ನಾಗಿ ಪೂಜೆ ಮಾಡೋ ವಿಷಯದಲ್ಲಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಅವನ ಇನ್ವಾಲ್ವ್ಮೆಂಟು. ಪೂಜೆಗೆಲ್ಲ ಅಂತಂದರೆ ಫಸ್ಟು ಕೂತಿರ್ತಾನೆ, ನಾನು ಬರ್ತೀನಿ, ನಾನು ಮಾಡಬೇಕು ಅಂತ ಹೇಳಿ. ಸೊ ನೋಡಿ ಹಾಲು ಪಕ್ಕ ಅವನೇ ಫಸ್ಟ್ ನಿಂತ್ಕೊಂಡಿದ್ದಾನೆ. ಆಮೇಲೆ ದೇವರಿಗೆ ಏನೋ ಸಾಂಗ್ ಎಲ್ಲ ಆಡ್ತಾ ಇದ್ದ. ಸಾರಿ, ಅದೆಲ್ಲ ವೀಡಿಯೋ ಎಡಿಟ್ ಮಾಡುವಾಗ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ಅವನೇನು ಹಾಡು ಹೇಳಿದ್ದಾನೆ ಅದು ಗೊತ್ತಾಗಲ್ಲ ಅಂತ ಹೇಳಿ. ಸೊ ಫೈನಲಾಗಿ ಹಾಲುಕ್ಕಾಯಿತು. ನಮ್ಮ ಮನೆ ಹೊಸ ಮನೆಗೆ ಹಾಲುಕ್ಕಿಸಿ ಆಯಿತು. ತುಂಬಾ ಖುಷಿ ಆಗ್ತಾಯಿದೆ ಹಾಲುಕ್ಸಾಯ್ತಲ್ಲ ಅಂತ ಹೇಳಿ. ಮೇಯ್ನಾಗಿ ಕೃತನ್ ಕೈಲಿ ಮಾಡಿಸ್ತೀವಲ್ಲ ಅದೇ ನನಗೆ ನಿಜವಾಗೂ ತುಂಬಾ ಖುಷಿ. ಮತ್ತು ಇದು ನನ್ನ 5ನೇ ಮನೆ ಅನಿಸುತ್ತೆ ನಾನು ಶಿಫ್ಟ್ ಆಗ್ತಾ ಇರೋದು. ನಾನು ಯಾವಾಗಲೂ ಶಿಫ್ಟ್ ಆಗುವಾಗ ಅಂದರೆ ಬೇರೆ ಹೊಸ ಮನೆಗೆ ಹೋಗುವಾಗ ಏನೇನು ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ, ದೇವ್ರ ಫೋಟೋ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ, ಅಲಂಕಾರ ಮಾಡಿರ್ತೀವಿ. ಅದ್ರ ಜೊತೆಗೆ 1 ಲೋಟ ಅಕ್ಕಿ, 1 ಲೋಟ ಬೇಳೆ ಮತ್ತು ಸಕ್ಕರೆ, ಉಪ್ಪು ಮತ್ತು 1 ಲೋಟ ತಣ್ಣಗಿರೋ ಹಾಲು, ಇಷ್ಟನ್ನ ಇಟ್ಟು ಪೂಜೆ ಮಾಡ್ತೀನಿ. ಮತ್ತು ಒಂದು ತುಂಬಿದ ಬಿಂದಿಗೆಲಿ ನೀರು ಮತ್ತು ಒಂದು ಪೊರ್ಕೆ ಅಂದರೆ ಕಸ ಗುಡಿಸೋ ಪೊರ್ಕೆ, ಇದಿಷ್ಟು ಇಟ್ಟು ಪೂಜೆ ಮಾಡ್ತೀವಿ ನಾವು. ಬಟ್ ಅದ್ರ ಜೊತೆಗೆ ಈ ಸರಿ ನಾನೊಂದು ಚಿಕ್ಕ ಒಂದೇ ಒಂದು ಎಕ್ಸ್ಟ್ರಾ ಐಟಮ್ ಅಂತ ಹೇಳಿದ್ರೆ ನವಧಾನ್ಯಗಳನ್ನ ಇಟ್ಟಿದ್ದೀನಿ. ನವಧಾನ್ಯಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನವಗ್ರಹಗಳು. ಸೊ ನವಗ್ರಹಗಳಿಗೆ ಪೂಜೆ ಮಾಡಿದ್ರೆ ನಮಗೇನು ತೊಂದರೆ ಆಗಲ್ಲ, ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ನವಧಾನ್ಯಗಳನ್ನ ಇಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ಒಂದು ಬಿಂದಿಗೆ ನೀರು ಮತ್ತು ಪೊರ್ಕೆನ ಇಟ್ಟು ಪೂಜೆ ಮಾಡಿದ್ದೀವಿ. ಮತ್ತು ಅಲ್ಲಿಂದ ನಾವು ಈಗ ಹಳೆ ಮನೆಗೆ ಬಂದಿದ್ದೀವಿ. ಆಲ್ಮೋಸ್ಟು ಸಾಮಾನೆಲ್ಲ ಕೆಳಗಡೆ ಇಳಿಸಿ ಪ್ಯಾಕ್ ಮಾಡಿಟ್ಟಿದ್ವಿ. ಯಾಕಂದರೆ ಹೋಗೋಕ್ಕೆ ಇವತ್ತೇ ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾಳೆ ಅಂದರೆ ಬೇಡ, ಶುಕ್ರವಾರ ಅಲ್ವಾ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತೆಲ್ಲ ಖಾಲಿ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡಿಟ್ಟಿದ್ವಿ. ಮತ್ತು ಇನ್ನೊಂದೇನು ಅಂದರೆ ನಂದಿಗೆ ಮತ್ತು ನನಗಿಬ್ರಿಗೂ ಕೆಲಸ ಇತ್ತು. ನಂದಿನೂ ರಜೆ ಹಾಕೋಕ್ಕಾಗಲ್ಲ, ನಾನು ರಜೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಅತ್ತೆಗೆ ಹೇಳಿದ್ವಿ ಪೋಟರ್ನ ಬುಕ್ ಮಾಡ್ತೀವಿ ಅಂದರೆ ಅವರೇ ಪ್ಯಾಕ್ ಮಾಡ್ಕೊತಾರೆ ಬಂದು, ಅವರೇ ತೊಗೊಂಡು
ಗಾಡಿ ಒಳಗೆ ಹಾಕ್ಕೊತಾರೆ, ಅವ್ರದೇ ಟ್ರಾನ್ಸ್ಪೋರ್ಟ್ ಇರುತ್ತೆ ಮತ್ತು ಅವರೇ ಸಾಮಾನು ತೊಗೊಂಡೋಗಿ ಹೊಸ ಮನೆಗಿರಿಂದ ಅಲ್ಲಿಗೆ ಹಾಕ್ತಾರೆ. ನಿಮಗೇನು ತೊಂದರೆ ಆಗಲ್ಲ, ಜಸ್ಟ್ ನೀವು ನೋಡ್ಕೊಳ್ಳೋದಷ್ಟೇ ಅಂತ ಹೇಳಿದ್ವಿ. ಸೊ ಅವ್ರನ್ನ ಬುಕ್ ಮಾಡಿದ್ವಿ, ಪೋರ್ಟರ್ ಅವ್ರನ್ನ. ಅವರು ಸ್ಟಾರ್ಟಿಂಗ್ ಬಂದುಬಿಟ್ಟು ಸಾಮಾನಿಗೆ ನೋಡಿಬಿಟ್ಟು ಹೇಳಿದ್ದು ಬಂದ್ಬಿಟ್ಟು 3500 ರುಪೀಸ್ ಅಂತ ಹೇಳಿ, ಸರಿ ಓಕೆ 3500 ರುಪೀಸ್ ಹೊರ್ತೆ ಅಲ್ಲ ಅಂತ ಹೇಳಿ ಅವ್ರನ್ನ ಬುಕ್ ಮಾಡಿಕೊಂಡು, ಮತ್ತು ನಾಗೇಶ ಅಂತ ಹೇಳ್ಬಿಟ್ಟು ನಂದಿ ಫ್ರೆಂಡು, ಅವ್ರಿಗೂ ಸ್ವಲ್ಪ ನೀವು ಇದು ನೋಡ್ಕೊಳ್ಳಿ, ಸ್ವಲ್ಪ ನಮಗಿಬ್ರಿಗೂ ಕೆಲಸ ಈ ಥರ ಹೋಗಲೇಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಓಕೆ ನೋಡ್ಕೊತೀನಿ ಅಂತ ಹೇಳಿದ್ರು, ಪಾಪ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತು ಅಲ್ಲಿಂದ ನಾನು ಬಂದ್ಬಿಟ್ಟು ಆರಾಧನೆ ಆಗಿತ್ತಲ್ವ, ಗುರುವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ನೀವು 3 ದಿನದಿಂದ ಏನೋ ಗೊತ್ತಿಲ್ಲ ನನಗೆ, 3 ದಿನದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮಂಗಳವಾರ, ಬುಧವಾರ, ಗುರುವಾರ 3 ದಿನದಿಂದನೂ ಅಷ್ಟೇ. ನಾನು ಹೋದಾಗೆಲ್ಲ ರಾಯರನ್ನ ತೊಳೆಯೋದು, ಕ್ಲೀನ್ ಮಾಡೋದು, ಅವ್ರಿಗೆ ಆಗ್ತಾನೆ ಅಲಂಕಾರ ಸ್ಟಾರ್ಟ್ ಮಾಡಿರ್ತಾರೆ. ತುಂಬಾ ಬೇಜಾರಾಗ್ತಿತ್ತು, ಏನಕ್ಕೆ ನಂಗೆ ಅಲಂಕಾರ ನೋಡೋಕ್ಕೆ ಆಗ್ತಾಯಿಲ್ವಲ್ಲ ರಾಯರ್ದು, ಯಾಕೇನು ಮಿಸ್ಟೇಕ್ ಮಾಡಿದೆ, ಏನು ತಪ್ಪಾಯಿತು ನನ್ನ ಕಡೆಯಿಂದ ಅಂತೆಲ್ಲ ತುಂಬಾ ಯೋಚನೆ ಬಂದ್ಬಿಡ್ತು ನನಗೆ. ಯಾಕಂದರೆ ಬೇರೆಯವ್ರು ನನಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ರಾಯರ ವಿಷಯ ಅಂತ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ಆಗಿಬಿಡ್ತೀನಿ ನಾನು. ತುಂಬ ಯೋಚನೆ ಮಾಡೋದು ಜಾಸ್ತಿ ಅವ್ರ ವಿಷಯದಲ್ಲಿ. ಯಾಕಂದರೆ ಏನೋ ಅಂತ ನಂಗೆ ನಿಜವಾಗ್ಲೂ ಯಾವ ಥರ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ರಾಯರ ಅಲಂಕಾರ ನೋಡೋಕ್ಕಾಗಿಲ್ವಲ್ಲ, ಅದು ಆರಾಧನೆ ದಿನ ನಾನು ನೋಡೋಕ್ಕಾಗಿಲ್ವ ಅಂತ ತುಂಬಾ ಬೇಜಾರಾಗ್ತಾಯಿತ್ತು. ಆಮೇಲೆ ನನಗೆ ನಾನೇ ಕನ್ವಿನ್ಸ್ ಮಾಡಿಕೊಂಡು, ಪರವಾಗಿಲ್ಲ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಏನೇ ಇದ್ರೂ ನೀವು ಕ್ಷಮಿಸಿ ನನ್ನನ್ನು ಅಂತ ಹೇಳಿ ಬೇಡಿಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಆಫೀಸ್ಗೆ ಹೋದಂತೂ ನನಗೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದೆ. ಸೊ ಫೈನಲ್ಲಾಗಿ ಮನೆಗೆ ಹೋಗೋಷ್ಟರಲ್ಲಿ ಒಂದು 6:30 7 ಗಂಟೆ ಅಷ್ಟೆಲ್ಲ ಹೊಟ್ಟೋಗ್ಬಿಟ್ಟೆ ಮನೆಗೆ ಹೋದರೆ ಅಪ್ಪ ನಂಗೆ ಮನೆ ನೋಡಿದ ತಕ್ಷಣ ತಲೆಲ್ಲ ಸುತ್ತಬಿಡ್ತು, ಏನಪ್ಪ ಹಿಂಗಿಟ್ಟಿದ್ದಾರೆ, ಎಲ್ಲ ಸಾಮಾನು ಒಳ್ಳೆ ಗುಡ್ಡೆ ಹಾಕ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ. ಬಟ್ ಒಂದೇನು ಅಂತ ಹೇಳಿದ್ರೆ ಪೋರ್ಟರನ್ನು ಬುಕ್ ಮಾಡಿ ಸುಮ್ಮನೆ ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ಬಿಡ್ತು. ನನಗೂ ನಂತಿಗೆ ಇಬ್ರಿಗೂ ಅನ್ನಿಸ್ಬಿಡ್ತು. ಯಾಕಂದರೆ ತುಂಬ ಸಾಮಾನ ಸ್ಕ್ರ್ಯಾಚಸ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ರು, ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆ ಅಂತಲೇ ಕನ್ಫ್ಯೂಷನ್ ಮಾಡಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ಮತ್ತು ಅಮೌಂಟು ಅಷ್ಟೇ, ಅವ್ರು ಹೇಳಿದ್ದ ಅಮೌಂಟು ಸಾಮಾನು ತಂದು ಹಾಕಿ ಆದಮೇಲೆ ಒಂದು ಹೇಳಿದ್ದ ಅಮೌಂಟು ಬೇರೆ. ಒಂಥರ ಬೇಜಾರಾಗ್ಬಿಡ್ತು, ಇಷ್ಟೊಂದು ಅಮೌಂಟ್ ಕೇಳಿಬಿಟ್ರಲ್ಲ ಅಂತ ಹೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ಈಗ ಬುಕ್ ಮಾಡಿ ಆಗೋಯ್ತು. ಏನಪ್ಪ ಅವ್ರು ತಂದು ಹಾಕೋಗಿದ್ದಾರೆ, ಈಗ ಕೊಡಲೇಬೇಕು ಅಂತ ಹೇಳಿ ಕೊಟ್ಟು ಕಳಿಸಿದ್ವಿ. ಸೊ ಇಷ್ಟೇ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.